ವೆಲ್ಕಮ್ ಟು SPM ಟ್ಯುಟೋರಿಯಲ್. SPM ಚಾನೆಲ್ಗೆ ಸ್ವಾಗತ. ಇವತ್ತು ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಎಂಟನೇ ತರಗತಿ ಭೂಗೋಳಶಾಸ್ತ್ರ ಅಧ್ಯಾಯ 11. ಇವತ್ತು ಭೂಮಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಭೂಮಿ ಹೇಗೆ ಒಂದು ಜೀವಂತ ಗ್ರಹ ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾವು ಎಲ್ಲೇ ಜೀವಿಸುತ್ತಿದ್ವಿ ಅಲ್ವಾ ಅನ್ನೋದು ಮುಖ್ಯ. ಸೊ ಅದೇ ಆ ಒಂದು ಭೂಮಿ ಏನಿದೆ, ಈ ಭೂಮಿಯನ್ನು ನಾವು ಜೀವಂತ ಗ್ರಹ ಅಂತ ಕರಿತೀವಿ. ವಿಶಿಷ್ಟ ಗ್ರಹ, ಜಲಾವೃತ ಗ್ರಹ, ನೀಲಿ ಗ್ರಹ. ನೋಡಿ, ತುಂಬಾ ಸಲ ಕೇಳಿದರೆ ಅದು ನೀಲಿ ಗ್ರಹ ಎಂದು ಯಾವ ಗ್ರಹವನ್ನ ಕರೆಯುತ್ತೇವೆ? ಬ್ಲೂ ಪ್ಲಾನೆಟ್ ಅಂತ ಕೇಳಿದರೆ, ತುಂಬಾ ಸಲ ಕೇಳಿದರೆ. ಸೊ ಹಾಗಾಗಿ ನೆನಪಿಟ್ಕೋಬೇಕು. ಮತ್ತೆ ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ, 5th largest planet in our solar system. ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಸುಮಾರು 4 times bigger than the moon. ಮತ್ತೆ 107 ಸ್ಮಾಲರ್. ಓಕೆ, ಸೂರ್ಯನಿಗಿಂತ 107. ನೋಡಿ, ಇದು ಇಂಪಾರ್ಟೆಂಟ್. ಎಷ್ಟು? 4ರಷ್ಟು ದೊಡ್ಡದು, 107 ಪಟ್ಟು ಚಿಕ್ಕದು. ಇದು ಚಂದ್ರನಿಗಿಂತ, ಇದು ಸೂರ್ಯನಿಗಿಂತ. ಸೊ ಇಲ್ಲಿ ನೆಕ್ಸ್ಟ್, ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ, ಇದು ಇಂಪಾರ್ಟೆಂಟ್. 510 ದಶಲಕ್ಷ ಕಿಲೋಮೀಟರ್ಗಳಾಗಿದೆ. 510 ದಶಲಕ್ಷ ಕಿಲೋಮೀಟರ್ಗಳು. ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಕ್ಷೇತ್ರವು ನೀರಿನಿಂದ ಕವರ್ ಆಗಿದೆ. ನೋಡಿ, ಇದರಲ್ಲಿ ಏನು 510 ಇದೆ, ಅದರಲ್ಲಿ 361 ಇಟ್ ಈಸ್ ಬೈ ಕವರ್ಡ್ ವಾಟರ್. ಓಕೆ, ರಿಮೈನಿಂಗ್ 149 ಏನಿದೆ ಅದು ಮಾತ್ರ ಭೂಮಿ, ಇದು ಅರ್ತ್, ಲ್ಯಾಂಡ್. ಓಕೆ, ಸೊ ಇಲ್ಲಿ 29.22% ಇದೆ. 70.78 and 29.22. ಓಕೆ, ದಿಸ್ ಇಸ್ ಓನ್ಲಿ ಲ್ಯಾಂಡ್. ಕೇಳ್ತಾರೆ, ತುಂಬಾ ಕ್ವಶನ್ ಕೇಳಿದರೆ 29.22%. ಓಕೆ, ಹೀಗೆ ಭೂಮಿಯು ಜಲಭಾಗ ಮತ್ತು ಭೂಭಾಗಗಳ ಎರಡೂ ಕೂಡ ಅಸಮತೆಯಿಂದ ಕೂಡಿದೆ. ಅಂದ್ರೆ ಎರಡು ಈಕ್ವಲ್ ಆಗಿಲ್ಲ ಅಲ್ವಾ. 1:, ನೋಡಿ, ಇದಂತೂ ತುಂಬಾ ಸಲ ಕೇಳಿದೆ. 1:2.43 ಇಂಪಾರ್ಟೆಂಟ್ ಆಯ್ತಾ. 1:2.43 ಅಷ್ಟು ಅನುಪಾತವನ್ನ ಹೊಂದಿದೆ. ನೋಡಿ, 1:1 is equal to 2.43 is ಇಂಪಾರ್ಟೆಂಟ್. 1:43 ಅಂತ ಹಾಕ್ಬಿಟ್ಟು 1:40. ಓಕೆ, ನೆಕ್ಸ್ಟ್, ಭೂಮಿಯ ಆಕಾರವನ್ನ ಭೂಮ್ಯಾಕಾರ, ಜಿಯಾಯ್ಡ್ ಅಂತ ಕೇಳಿದ್ದಾರೆ. ಜಿಯಾಯ್ಡ್ ಎಂದು ಕರೆಯುತ್ತಾರೆ. ಮತ್ತೆ ಭೂಮಿಯು ಧ್ರುವಗಳ ಬಳಿ ಸ್ವಲ್ಪ ಚಪ್ಪಟೆ ಆಗಿದೆ. ಧ್ರುವ ಪ್ಲೇಸ್ ಏನಿದೆ ಅಲ್ಲಿ ಸ್ವಲ್ಪ ಚಪ್ಪಟೆ ಆಗಿದೆ. ಹಾಗಾಗಿ ಸಮಭಾಜಕ ವೃತ್ತದ ಬಳಿ ಅದು ಸ್ವಲ್ಪ ಉಬ್ಬದಂತಿದೆ. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ 12,756 ಕಿಲೋಮೀಟರ್ ಇದೆ. ಧ್ರುವೀಯ ವ್ಯಾಸದಲ್ಲಿ 12,714. ಇದೆರಡು ಡಿಫ್ರೆನ್ಸ್ ಎಷ್ಟು ಗೊತ್ತಿದೆಯಾ? ನೋಡಿ, ಡಿಫ್ರೆನ್ಸ್ ಇಲ್ಲಿದೆ. ಓಕೆ, ಅದು ಇಲ್ಲಿ ಅದೇ ರೀತಿ ಸಮಭಾಜಕ ವೃತ್ತದ ಸುತ್ತಳತೆ 40.076 ಕಿಲೋಮೀಟರ್, ಧ್ರುವೀಯ ಸುತ್ತಳತೆ 40.008 ಕಿಲೋಮೀಟರ್. ಇವೆರಡರದು ಡಿಫ್ರೆನ್ಸ್ 48 ಕಿಲೋಮೀಟರ್, ಇದು 42 ಕಿಲೋಮೀಟರ್. ಇದು ಕೇಳಿದ್ರೆ ಕ್ವಶನ್. ಎರಡು ಧ್ರುವೀಯ ಸುತ್ತಳತೆ ಏನಿದೆ, ವ್ಯಾಸ ಮತ್ತು ಧ್ರುವೀಯ ಸುತ್ತಳತೆ, ಅದರ ನಡುವಿನ ಇರುವಂತಹ ವ್ಯತ್ಯಾಸ ಎಷ್ಟು ಕಿಲೋಮೀಟರ್? 42 ಕಿಲೋಮೀಟರ್. ತುಂಬಾ ಸಲ ಕೇಳಿದ್ರೆ, KS ಕೇಳಿದರೆ ಅದನ್ನ ನೆನಪಿಟ್ಕೊಂಡ್ರೆ ಒಳ್ಳೆಯದು. ಭೂಮಿಯಲ್ಲಿನ ಭೂಭಾಗಗಳನ್ನ ಖಂಡಗಳು ಅಥವಾ ಕಾಂಟಿನೆಂಟ್ ಅಂತ ಕರಿತೀವಿ. ಎಷ್ಟು ಕಾಂಟಿನೆಂಟ್ ಇದೆ? 7 ಕಾಂಟಿನೆಂಟ್ಸ್ ಇದೆ, ಹೌದಲ್ವಾ? ಸೊ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್, ಆಸ್ಟ್ರೇಲಿಯಾ, ಇಷ್ಟು ಕೂಡ ಖಂಡಗಳು. ಇವು ವಿಸ್ತಾರವಾದ ಭೂಭಾಗಗಳಾಗಿವೆ. ಮತ್ತೆ ಏಷ್ಯಾ ಅತಿ ದೊಡ್ಡ ಖಂಡವಾಗಿದೆ. ಏಷ್ಯಾ ಇಸ್ ದ ಲಾರ್ಜೆಸ್ಟ್. ಮತ್ತೆ ಆಸ್ಟ್ರೇಲಿಯಾ ಚಿಕ್ಕದು, ತುಂಬಾನೇ ಚಿಕ್ಕದು. ಇಲ್ಲಿ ಆರ್ಡರ್ ಆಗಿ ಕೊಟ್ಟಿದ್ದಾರಾ? ಎಸ್, ನೋಡಿ, ಫಸ್ಟ್ ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಅಂಟಾರ್ಟಿಕಾ, ಯುರೋಪ್ ಮತ್ತೆ ಆಸ್ಟ್ರೇಲಿಯಾ. ಅಷ್ಟು
ಏಷ್ಯಾ ಕಾಂಟಿನೆಂಟ್ ಇಸ್ ದ ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ಭೂಮಿ ಮೇಲಿನ ವಿಸ್ತಾರವಾದ ಜಲರಾಶಿಗಳನ್ನ ಮಹಾಸಾಗರಗಳು ಅಂದ್ರೆ ಸರೋವರಗಳು ಸಾಗರಗಳು ತುಂಬಾನೇ ಇದೆ. ಅದರಲ್ಲಿ 4 ಮಹಾಸಾಗರಗಳಾಗಿ ವಿಂಗಡಿಸಲಾಗಿದೆ: ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಆರ್ಕ್ಟಿಕ್. ಇದರಲ್ಲಿ ಪೆಸಿಫಿಕ್ ಸಾಗರ ಲಾರ್ಜೆಸ್ಟ್, ಅತಿ ದೊಡ್ಡ ಮತ್ತು ಹೆಚ್ಚು ಆಳವಾದ ಪೆಸಿಫಿಕ್ ಸಾಗರ. ಅದೇ ರೀತಿ ಆರ್ಕ್ಟಿಕ್ ಚಿಕ್ಕದು ಮತ್ತೆ ಕಡಿಮೆ ಆಳವನ್ನ ಹೊಂದಿರತಕ್ಕಂತಹ ಸರೋವರ ಆಗಿದೆ. ಭೂಮಿ ಮತ್ತು ಜಲರಾಶಿಗಳು ಉತ್ತರಾರ್ಧಗೋಳ ದಕ್ಷಿಣಾರ್ಧಗೋಳದ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಹೌದು, 60%, 70, 40% ಡಿವೈಡ್ ಆಗಿದೆ. ಅಂದ್ರೆ ಸಮಾನವಾಗಿ 2 ಭಾಗಗಳಾಗಿಲ್ಲ. ಏಕೆಂದ್ರೆ ಇಲ್ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕರಿತೀವಿ, ಅಥವಾ ನಾರ್ತ್ ಹೆಮಿಸ್ಪಿಯರ್, ನೆಕ್ಸ್ಟ್ ಸೌತ್ ಹೆಮಿಸ್ಪಿಯರ್ ಅಂತ ಹೇಳಿ ನಾವು ಕರಿತೀವಲ್ಲ. ಸೊ ಇವೆಷ್ಟು ಕೂಡ ಸಮಾನವಾಗಿ ಹಂಚಿಕೆ ಆಗಿಲ್ಲ. ಒಂದು 60%, ಒಂದು 40% ಅಂತ ಹೇಳಿ ಡಿವೈಡ್ ಆಗಿದೆ. ಇಲ್ಲಿ ಅಂತಂದ್ರೆ ಭೂಮಿ ಏನಿದೆ ಅದು ಸಮಾನವಾಗಿ 2ಕ್ಕೂ ಹಂಚಿಕೆ ಆಗಿಲ್ಲ. ವಾಟರ್ ಕೆಲವು ಈಗ ಸೌತ್ ಹೆಮಿಸ್ಪಿಯರ್ ಅಲ್ಲಿ ಜಾಸ್ತಿ 60% ಇದೆ ಏನು ವಾಟರ್, ಇಲ್ಲಿ 40% ಇದೆ. ಯಾಕೆಂದ್ರೆ ಇಲ್ಲಿ ಈ ಕಡೆ ಒಂದು ನಾರ್ತ್ ಅಮೆರಿಕಾ ಬರ್ತದೆ, ಮತ್ತೆ ಯುರೋಪ್ ಕಾಂಟಿನೆಂಟ್, ಏಷ್ಯಾ ಕಾಂಟಿನೆಂಟ್ ಎಲ್ಲ ಮ್ಯಾಕ್ಸಿಮಮ್ ಕವರ್ ಆಗಿದೆ. ಬಟ್ ಇಲ್ಲಿ ತುಂಬಾ ಕಡಿಮೆ, ಆಸ್ಟ್ರೇಲಿಯಾ ಮತ್ತೆ ಸೌತ್ ಅಮೆರಿಕಾ ಮಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇಲ್ಲಿ ಭೂ ಪ್ರಧಾನ ಗೋಳ, ಯಾವುದನ್ನ ಭೂಗೋಳಾರ್ಧವೆಂದು ಕೂಡ ಕರೆಯಲಾಗಿದೆ. ಮತ್ತೆ ಇದಕ್ಕೆ ವಿರುದ್ಧವಾದ ದಕ್ಷಿಣ ಅರ್ಧಗೋಳದಲ್ಲಿ 81% ಭಾಗದಷ್ಟು ಜಲರಾಶಿಯಾಗಿದ್ದು 19% ಭಾಗ ಮಾತ್ರ ಭಾಗವಿದೆ, ಏನು ಭೂಭಾಗವಿದೆ. ನೋಡಿ, 81%, 100ಕ್ಕೆ 81% ನೀರೇ ಇದೆ, ಉಳಿದದ್ದು 19% ಅಷ್ಟೇ. ಓಕೆ, ಸೊ ಇಲ್ಲಿ 60 ಮತ್ತೆ 40%. ಓಕೆ, ಸೊ ನೆಕ್ಸ್ಟ್ ಅಕ್ಷಾಂಶಗಳು ಮತ್ತು ರೇಖಾಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಇಲ್ಲಿ ಒಂದು ಸ್ಥಳದ ಸನ್ನಿವೇಶ, ದಿಕ್ಕು, ಅಂತರ ಹೇಗೆ ನಮ್ಗೆ ಗೊತ್ತಾಗುತ್ತೆ ಅದಲ್ವಾ. ಸೊ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗುವಾಗ ಅಲ್ಲಿರ್ತಕ್ಕಂತಹ ಸಮಯ ಹೇಗೆ ಬದಲಾಗುತ್ತೆ ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಭೂಮಿಯು ಗೋಳಾಕಾರವಾಗಿದೆ ಅಥವಾ ಜಿಯಾಯ್ಡ್ ಶೇಪ್ ಅಲ್ಲಿ ಇದೆ ಅಂತ ಹೇಳ್ತೀವಿ ನಾವು. ಓಕೆ, ಭೂಮಿಯ ಮೇಲಿನ ಸ್ಥಳಗಳು, ದಿಕ್ಕುಗಳು ಮತ್ತು 2 ಸ್ಥಳಗಳ ನಡುವಿನ ಅಂತರ ಇವೆಲ್ಲವನ್ನು ಗುರುತಿಸುವುದು ಕಠಿಣ. ಹಾಗಾಗಿ ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಸನ್ನಿವೇಶ, ಅಂತರ, ದಿಕ್ಕುಗಳನ್ನ ಅರಿಯಲು ಕಾಲ್ಪನಿಕ ರೇಖಾಚಾರವನ್ನು ನಾವು ಹಾಕೊಂಡಿದ್ದೀವಿ. ಅದೊಂದು ವ್ಯವಸ್ಥೆ ಇದೆ, ನಕ್ಷೆ ಅಥವಾ ಗೋಳ ಊಹಾರೇಖೆಗಳ ರೂಪದಲ್ಲಿ ಎಳೆಯಲಾಗಿದೆ. ಈ ಊಹಾರೇಖೆಗಳನ್ನ ಪೂರ್ವ ಪಶ್ಚಿಮವಾಗಿ, ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದೆ. ಅಕ್ಷಾಂಶಗಳು, ರೇಖಾಂಶಗಳು ಅಂತ ನಾವು ಕರಿತೀವಿ ಅದನ್ನ. ನೋಡಿ, ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಇವುಗಳನ್ನ ಭೌಗೋಳಿಕ ನಿರ್ದೇಶಕಾಂಗಗಳು ಅಥವಾ ಜಿಯೋಗ್ರಫಿಕ್ ಕೋಆರ್ಡಿನೇಟ್ಸ್ ಅಥವಾ ಭೌಗೋಳಿಕ ಜಾಲ ವ್ಯವಸ್ಥೆ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ನೋಡಿ, ಈ ಮ್ಯಾಪ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದಲ್ವಾ. ನಿಮಿಷ ನೋಡಿ. ಓಕೆ, ಸೊ ಇಲ್ಲಿ ಹಿಂದೂ ಮಹಾಸಾಗರ, ಹಿಂದೂ ಮಹಾಸಾಗರ ಇದೆ, ಮತ್ತೆ ಇಲ್ಲಿ ಲೈನ್ಸ್ ಗಳಿದೆ ನೋಡಿ, ಇದೆಯಾ? ಎಸ್, ಇದು ಮತ್ತೆ ಅಡ್ಡಗೆರೆ ಅಲ್ವಾ. ಸೊ ಈ ರೀತಿ ನಾವು ಲೈನ್ಸ್ ಗಳನ್ನ ನೋಡ್ತೀವಿ. ಅದು ಅಕ್ಷಾಂಶಗಳು ಮತ್ತೆ ರೇಖಾಂಶಗಳು ಅಂತ ನಾವು ಗೊತ್ತಾಗುತ್ತೆ ನಮ್ಗೆ. ಓಕೆನಾ? ನೆಕ್ಸ್ಟ್ ಅದು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ. ಓಕೆ, ಇಲ್ಲಿ ಏನೇ ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ಅಕ್ಷಾಂಶಗಳು ಭೂ ಅಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗೋಳದ ಮೇಲೆ ಅಕ್ಷಾಂಶಗಳನ್ನು ಎಳೆಯಲಾಗಿದೆ. ಉತ್ತರ ಮತ್ತು ದಕ್ಷಿಣ ಧ್ರುವಗಳ ಮಧ್ಯದಲ್ಲಿ ಭೂ ಅಕ್ಷಕ್ಕೆ ಲಂಬವಾಗಿ ಸಮಭಾಜಕ ವೃತ್ತವನ್ನು ರಚಿಸಲಾಗಿದೆ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಇಳಿದಿರುವ ಕಾಲ್ಪನಿಕ ರೇಖೆಗಳನ್ನೇ ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಲ್ಯಾಟಿಟ್ಯೂಡ್. ಸೊ ಇಲ್ಲಿ ಪೂರ್ವ ಪಶ್ಚಿಮ, ಏನು ಪೂರ್ವಕ್ಕೆ ಮತ್ತೆ ಈ ರೀತಿ, ಎಸ್, ಮತ್ತು ಈ ರೀತಿ ನಾವು ಇಳಿತಾ ಹೋಗ್ತೀವಲ್ಲ, ಸೊ ಇದನ್ನ ನಾವೇನಂತ ಕರಿತೀವಿ? ಲ್ಯಾಟಿಟ್ಯೂಡ್ ಅಂತ ಕರಿತೀವಿ. ಸಮಭಾಜಕ ವೃತ್ತವು 0 ಡಿಗ್ರಿ ಮತ್ತು ಮಹಾವೃತ್ತವಾಗಿದ್ದು ಅಲ್ಲಿಂದ ಉತ್ತರ ದಕ್ಷಿಣಕ್ಕಿರುವ ಅಕ್ಷಾಂಶಗಳು ವರ್ತುಲಗಳು ಚಿಕ್ಕದಾಗಿರ್ತವೆ. ಸೊ 90 ಡಿಗ್ರಿ ಉತ್ತರ ಮತ್ತು 90 ಡಿಗ್ರಿ ದಕ್ಷಿಣ ಅಕ್ಷಾಂಶಗಳು ಬಿಂದುಗಳಾಗಿರ್ತವೆ. ಸಮಭಾಜಕ ವೃತ್ತದಿಂದ ಉತ್ತರ ಗೋಳದಲ್ಲಿ
90, ದಕ್ಷಿಣ ಧ್ರುವದಲ್ಲಿ 90. ಸೊ ಟೋಟಲ್ಲು ಎಷ್ಟು 181 ಅಕ್ಷಾಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಕೇಳ್ತಾರೆ ನಿಮ್ಗೆ ಎಷ್ಟು ಅಕ್ಷಾಂಶಗಳಿವೆ ಒಟ್ಟು? 181 ಅಕ್ಷಾಂಶಗಳು. ಮತ್ತೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಭೂಮಿಯ ಮೇಲಿನ ಅಂತರ ಎಷ್ಟು? ಇದು ತುಂಬಾನೇ ಇಂಪಾರ್ಟೆಂಟ್. 110.4 ಕಿಲೋಮೀಟರ್. ಓಕೆ, ಇದು 110.4 ಕಿಲೋಮೀಟರ್ ಒಂದು ಅಕ್ಷಾಂಶಕ್ಕೂ ಇನ್ನೊಂದು ಅಕ್ಷಾಂಶಕ್ಕೂ ಇರುವಂತಹ ಒಂದು ಡಿಸ್ಟೆನ್ಸ್, ಸಮಯ ಒಂದು ಡಿಸ್ಟೆನ್ಸ್ ಇರುತ್ತೆ. ಅಷ್ಟು ಡಿಸ್ಟೆನ್ಸ್ ನಾವು ನೋಡಿ, ಇಲ್ಲಿ ಚಿತ್ರ ಇದೆಯಲ್ವಾ? ಸೊ ನೋಡಿ, ಈ ಒಂದು ಓಕೆ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು? 110 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಓಕೆ, ಅರ್ಥ ಆಗಿರ್ಬೇಕಲ್ಲ ಈಗ? ಓಕೆ, ಸೊ ಇಲ್ಲಿ 0 ಅಕ್ಷಾಂಶ ಸಾಮಾಜಿಕ ವೃತ್ತ ಅಥವಾ ಮಹಾವೃತ್ತ ಅಂತ ಕರಿತೀವಿ. 0 ಅಂದ್ರೆ ಉತ್ತರ ಧ್ರುವ, ದಕ್ಷಿಣ, ಇಲ್ಲಿ 0. ಓಕೆ, ಇದು ಓಕೆ. ಮತ್ತೆ 23 ಡಿಗ್ರಿ ಮತ್ತು 30 ಮಿನಿಟ್ ಅಂತ ಹೇಳಿ ಕರಿತೀವಿ. ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಮತ್ತೆ 23 ಇದು ದಕ್ಷಿಣ, ಮತ್ತೆ ಉತ್ತರ ಅಕ್ಷಾಂಶ ಉತ್ತರ ಧ್ರುವ, ಮತ್ತೆ ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ, ಮತ್ತೆ ಉತ್ತರ ಅಕ್ಷಾಂಶ ಉತ್ತರ ಧ್ರುವ ಅಂತೇಳಿ ಇಷ್ಟು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ರೇಖಾಂಶಗಳು, ಓಕೆ, ಅಕ್ಷಾಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ? ಓಕೆ, ಈಗ ರೇಖಾಂಶಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಸಾಮಾಜಿಕ ವೃತ್ತವನ್ನ ಸಮಾಂತರವಾಗಿ ಉತ್ತರ ಮತ್ತು ದಕ್ಷಿಣ, ಇಂಪಾರ್ಟೆಂಟ್ ನೋಡಿ ಇಲ್ಲಿ ಏನಿದೆ. ಓಕೆ, ನಾನು ಇಲ್ಲಿ ತಪ್ಪಿಳಿದೆಲ್ಲ. ಸೊ ಇದು ಯಾವುದಕ್ಕೆ ಅಕ್ಷಾಂಶಗಳು ಇದು ಅಲ್ವಾ? ಸೊ ಹೀಗೆ ಎಳಿತೀವಿ ಇದೆಲ್ಲ. ಓಕೆ, ಈಗ ರೇಖಾಂಶಗಳು ಬಂದು ಮೇಲಿಂದ ಕೆಳಗಡೆ ಏನ್ ಹೇಳಿದೀವಿ ಅದನ್ನ ನಾವು ರೇಖಾಂಶ ಅಂತ ಕರಿತೀವಿ. ಓಕೆ, ಇದು ಪ್ರಧಾನ ರೇಖಾಂಶದ ಗ್ರೀನ್ವಿಚ್ ರೇಖಾಂಶ ಏನಿದೆ ಅದು ಪೂರ್ವ ಮತ್ತು ಪಶ್ಚಿಮಕ್ಕೆ ಒಂದೇ ಕೋನೀಯ ಅಂತರದಲ್ಲಿ ಪ್ರದೇಶಗಳ ಸಂಧಿಸುವ ಹಾಗೂ ಸಾಮಾಜಿಕ ವೃತ್ತದ ಮೇಲೆ ಡಿಗ್ರಿಗಳಲ್ಲಿ ಎಳೆಯುವ ಕಾಲ್ಪನಿಕ ರೇಖೆಗಳಾಗಿದೆ. ನೋಡಿ, ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸ್ತಕ್ಕಂಥದ್ದು, ಉತ್ತರ ಮತ್ತೆ ದಕ್ಷಿಣ. ಓಕೆ, ಸೊ ಇಲ್ಲಿ ಗೋಳದ ಮೇಲೆ ರೇಖಾಂಶಗಳು ಅರ್ಧ ವೃತ್ತಗಳು ಶ್ರೇಣಿಗಳಂತೆ ಕಂಡು ಬರ್ತವೆ. ಇವು ಉತ್ತರ ದಕ್ಷಿಣ ಧ್ರುವಗಳಿಂದ ಸಾಮಾಜಿಕ ವೃತ್ತದ ಮೂಲಕ ಹಾದು ಹೋಗ್ತವೆ. ಈ ರೇಖಾಂಶಗಳ ಉದ್ದ ಒಂದೇ ಆಗಿದೆ. ರೇಖಾಂಶವನ್ನ ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆಗಳು ಅಂತ ಕರಿತೀವಿ. ಮಧ್ಯಾಹ್ನ ಅಥವಾ ಮೆರಿಡಿಯನ್ ಅಂತ ಕರಿತೀವಿ. ಇಲ್ಲಿ ಮೇರಿ ಅಂದ್ರೆ ಮಧ್ಯ ಅಥವಾ ಡಿಯನ್ ಅಂದ್ರೆ ದಿನ. ಯಾಕೆಂದ್ರೆ ರೇಖಾಂಶದ ಉದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯ ಮಧ್ಯಾಹ್ನವಾಗಿರುತ್ತದೆ. ಉತ್ತರಾರ್ಧ ಗುಣಕ್ಕೆ ನೋಡಿ, ಇದು ಇಂಪಾರ್ಟೆಂಟ್. ಇಲ್ಲಿ ಮಧ್ಯಾಹ್ನ ಅಂತ ಯಾಕೆ ಪದ ಬಂತು ಅಂದ್ರೆ, ಒಂದು ರೇಖಾಂಶದ ಉದ್ದಕ್ಕೂ ಎಲ್ಲಾ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ. ಉತ್ತರಾರ್ಧ ಗೋಳಕ್ಕೆ ಸಮೀಪಿಸಿದಂತೆ ಕೆಲವು ಪ್ರದೇಶಗಳ ಕಾಲವು ಚಳಿಗಾಲ, ಬೇಸಿಗೆ ಕಾಲ ಬದಲಾವಣೆ ಹೊಂದುತ್ತದೆ. ಡೇಲೈಟ್ ಸೇವಿಂಗ್ ಟೈಮ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಇಂಗ್ಲೆಂಡಿನ ಗ್ರೀನ್ವಿಚ್ ನ ಮೇಲೆ ಹಾದು ಹೋಗುವ ರೇಖಾಂಶವನ್ನ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಅಲ್ಲಿ ತೋರಿಸ್ತಿಲ್ಲ ಈ ತರ ಲೈನ್ ಇತ್ತು ಗೊತ್ತಾ, ನಾರ್ತ್ ಟು ಸೌತ್. ಸೊ ಆ ಒಂದು ಲೈನ್ ಏನಿದೆ ಅದನ್ನ ನಾವು ಗ್ರೀನ್ವಿಚ್ ರೇಖೆ. ಗ್ರೀನ್ವಿಚ್ ಯಾಕೆ ಅಂತ ಕರಿತೀವಿ ಅಂದ್ರೆ, ಇಂಗ್ಲೆಂಡ್ ನಲ್ಲಿ ಒಂದು ಸ್ಥಳ ಇದೆ, ಅದು ಗ್ರೀನ್ವಿಚ್ ಲ್ಯಾಂಡ್ ಅಂತ ಕರಿತೀವಿ. ಸೊ ಆ ಗ್ರೀನ್ವಿಚ್ ಲ್ಯಾಂಡ್ ನ ಮೇಲೆ ಹಾದು ಹೋಗುವಂತದ್ರಿಂದ ಈ ಒಂದು 0 ಡಿಗ್ರಿ ಲೈನು, ಸೊ ಹಾಗಾಗಿ ಅದನ್ನ ನಾವು ಗ್ರೀನ್ವಿಚ್ ಲೈನ್ ಅಂತ ಕರಿತೀವಿ. ಗ್ರೀನ್ವಿಚ್ ರೇಖಾಂಶ. ಈ ರೇಖಾಂಶದ ಪೂರ್ವಕ್ಕೆ 180 ಮತ್ತೆ ಪಶ್ಚಿಮಕ್ಕೆ 180 ಇದಾವೆ. ಸೊ ಹಾಗೆ ಎಷ್ಟಾಯ್ತು? 180 360 ಆಯ್ತು. 360 ರೇಖಾಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಪ್ರಧಾನ ರೇಖಾಂಶದಿಂದ 180 ಪೂರ್ವ ರೇಖಾಂಶದವರೆಗೆ ಕಲೆಯವನ್ನ ಪೂರ್ವಾರ್ಧ ಗೋಳ ಅಂತ ಕರಿತೀವಿ. ಅದರ ವಿರುದ್ಧವಾದದ್ದು ಪಶ್ಚಿಮಾರ್ಧ ಗೋಳ ಅಂತೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಸಾಮಾಜಿಕ ವೃತ್ತದಿಂದ ಧ್ರುವ ಕಡೆಗೆ ಹೋದಂತೆ ಎರಡು ರೇಖಾಂಶಗಳ ಅಂತರವು ನಿಧಾನವಾಗಿ ಕಡಿಮೆ ಆಗುತ್ತದೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳ್ತಾರೆ. ಸಾಮಾಜಿಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡು ರೇಖೆಗಳ ಅಂತರವು, ನೀವು ಅಲ್ಲಿ ಪಿಕ್ಚರ್ ಇದೆ ನೋಡ್ಕೊಳ್ಳಿ ಒಂದ್ಸಲ. ಸಾಮಾಜಿಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆ ಎರಡೂ ರೇಖಾಂಶಗಳ ಅಂತರವು ಕಡಿಮೆ ಆಗ್ತಾ ಹೋಗ್ತವೆ. ಇದಕ್ಕೆ ಕಾರಣ ಎಲ್ಲಾ ರೇಖಾಂಶಗಳು ಎರಡೂ ಧ್ರುವಗಳಲ್ಲಿ ಸಂಧಿಸುತ್ತವೆ. ಹಾಗಾಗಿ ಅಂದ್ರೆ
ಲೈನ್ಸ್ ಈ ತರ ಕಡಿಮೆ ಆಗ್ತಾ ಬರ್ತವೆ. ಓಕೆನಾ? ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ಹೀಗಿರುತ್ತಲ್ವಾ, ಹೀಗಿರುತ್ತೆ. ಆದ್ರೆ ಇಲ್ಲಿ ಬರ್ತಾ 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 ಈ ತರ ಲೈನ್ ಪಕ್ಕ ಹತ್ರ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಒಂದು ವೃತ್ತದ ಮೇಲೆ ಎರಡು ರೇಖಾಂಶಗಳಲ್ಲಿನ ಅಂತರ ಅತಿ ಹೆಚ್ಚು ಅಂದ್ರೆ 111 ಕಿಲೋಮೀಟರ್. ಆದ್ರೆ ಅಕ್ಷಾಂಶದ ಎಷ್ಟು ನೋಡೋದು ನೆನಪಿದೆಯಾ? 110.4 ಕಿಲೋಮೀಟರ್. ಎಸ್, ಹೌದಲ್ವಾ? ಸೊ ಇಲ್ಲಿ 111 ಕಿಲೋಮೀಟರ್ಗಳು ವ್ಯತ್ಯಾಸ ಇರುತ್ತೆ ಪ್ರತಿ ಲೈನ್ಗೂ, ಪ್ರತಿ ರೇಖಾಂಶದ ನಡುವಿನ ಅಂತರ. ರೇಖಾಂಶ ಮತ್ತು ವೇಳೆ. ರೇಖಾಂಶ ವೇಳೆ ಮತ್ತು ವೇಳೆಗೆ ನಿಕಟವಾದ ಸಂಬಂಧ ಇದೆ. ಈ ಭೂಮಿ ತನ್ನ ಅಕ್ಷದ ಸುತ್ತ ತಿರುಗ್ತಾ ಇರುವಾಗ ಒಂದು ಸುತ್ತನ್ನ ಪೂರ್ಣಗೊಳಿಸಲು 24 ಗಂಟೆ ಬೇಕು. ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದು. ಆದ್ರೆ 360 ರೇಖಾಂಶಗಳೇನಿದೆ ಪೂರ್ಣಗೊಳಿಸಲು 24 ಗಂಟೆಗಳು ಬೇಕು. ಸೊ ಅದರ ಆಧಾರದ ಮೇಲೆ ನಾವು 24 ಗಂಟೆಗಳಿದೆ. ಆಯ್ತಾ? ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆ 4 ನಿಮಿಷ ಅಷ್ಟೇ. ಫಾರ್ ಎಕ್ಸಾಂಪಲ್ 1, 2, 3, 4 ಏನಿದೆ ಇದರ ನಡುವೆ ಪಾಸ್ ಆಗ್ಲಿಕ್ಕೆ 4 ನಿಮಿಷ ತಗೊಳುತ್ತೆ ಸೂರ್ಯ ಪಾಸ್ ಆಗು. ಓಕೆನಾ? ಹಾಗಾಗಿ ಪ್ರತಿ 15 ರೇಖಾಂಶಗಳಿಗೆ ಎಷ್ಟಾಗುತ್ತೆ? 4 × 15 ಅಂದ್ರೆ 60 ನಿಮಿಷ ಆಗುತ್ತೆ. ಅಂದ್ರೆ 1 ಗಂಟೆ. ಓಕೆ, ಸೊ 4 ನಿಮಿಷ ವ್ಯತ್ಯಾಸ ಆಗುತ್ತೆ, 60 ನಿಮಿಷ ಆಗುತ್ತೆ. 360 ಹಾಗಾದ್ರೆ 360 ಲೈನ್ಸ್ ನಾವು ಕ್ರಾಸ್ ಮಾಡ್ಬೇಕು ಅಂದ್ರೆ 4 ನಿಮಿಷ ಅಂತಂದ್ರೆ ಎಷ್ಟಾಗುತ್ತೆ? 1440 ಆಗುತ್ತೆ. ಡಿವೈಡ್ ಬೈ 60 ಅಂತಂದ್ರೆ ಎಷ್ಟಾಗುತ್ತೆ? 24 ಅವರ್ಸ್ ಆಗುತ್ತೆ ಅಷ್ಟೇ. ಹಾಗಾಗಿ ಎಷ್ಟು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಏನಂತ, ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಎಷ್ಟು ಸಮಯವನ್ನ ತಗೊಳ್ತೀವಿ? 4 ನಿಮಿಷ. ಓಕೆನಾ? ಸೊ ಈ ರೀತಿಯಾಗಿ ನಾವು ಬರ್ತೇವೆ. ಪೂರ್ವದ ಕಡೆಗೆ ಚಲಿಸುವಾಗ ವೇಳೆಯು ನೆಕ್ಸ್ಟ್ ಇಲ್ಲಿ EGA ಈಸ್ಟ್ ಗೇನ್ ಆಡ್ ಹಾಗೂ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆಯು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು VLS ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್ ಕೇಳ್ತಾ ಇದ್ದೀವಿ. ಇಲ್ಲಿ ಈಸ್ಟ್ ಗೇನ್ ಆಡ್ ಅಂದ್ರೆ ಪೂರ್ವದಿಂದ ನಾವು ಈಗ ಏನು ಫಾರ್ ಎಕ್ಸಾಂಪಲ್ ಈಗ ನಾವು ಇಂಡಿಯಾದಲ್ಲಿ ಇದೆಯಲ್ಲ, ಇಂಡಿಯಾದಿಂದ ಏನು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನೆಕ್ಸ್ಟ್ ಅರಬ್ ಕಂಟ್ರೀಸ್, ಮತ್ತೆ ಯಾವುದು ಇಂಗ್ಲೆಂಡ್, ಈ ಕಡೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿದ್ದೀವಿ ಅಂತಂದ್ರೆ ನಾವು ಈ ಲೆನ್ಸ್ ಇದೆ ಅಲ್ವಾ, ಸೊ ಈ ಕಡೆಗೆ ಹೋದಂತೆ ಏನಾಗುತ್ತೆ ನಮ್ಗೆ ಗೇನ್ ಆಗುತ್ತೆ. ಆಯ್ತಾ? ಈ ಕಡೆ ಹೋದಂತೆ ಲಾಸ್ ಆಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಹೋದ್ರೆ ಲಾಸ್ ಆಗುತ್ತೆ. ಆದ್ರೆ ನೀವು ಸೋಮವಾರ ನೀವು ಹೊರಟಿದ್ದೀರಾ ಅಂತಂದ್ರೆ ಅಲ್ಲಿಗೆ ಹೋಗುವಷ್ಟರಲ್ಲಿ ನಿಮ್ಗೆ ಮಂಗಳವಾರನೂ ಆಗ್ಬೋದು, ಬುಧವಾರನೂ ಆಗ್ಬೋದು. ಗೊತ್ತಾಗ್ತಿದಾ? ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಇದನ್ನ ವೆಸ್ಟ್ ಲಾಸ್ ಸಬ್ಸ್ಟ್ರಾಕ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಥಾನಿಕ ವೇಳೆ ಏನಿದು? ಒಂದು ಸ್ಥಳದ ಸ್ಥಾನಿಕ ವೇಳೆಯನ್ನ ಆ ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ಹೇಳುತ್ತೇವೆ. ಸ್ಥಾನಿಕ ವೇಳೆಯು ಆ ಸ್ಥಳದ ಸ್ಥಳೀಯ ರೇಖಾಂಶವನ್ನ, ಅದರಲ್ಲೂ ಸ್ಥಳೀಯ ಮಧ್ಯಾಹ್ನದ ರೇಖಾಂಶವನ್ನು ಆಧರಿಸಿರುತ್ತದೆ. ಅಂದ್ರೆ ಲೋಕಲ್ ಟೈಮ್ ಅಂತ ಕರಿತೀವಿ. ಆ ಸ್ಥಳದ ಸೂರ್ಯನ ಮೇಲಿನ ಕಿರಣ ನೇರವಾಗಿ ಬೀಳುವುದರಿಂದ 12 ಗಂಟೆ ಆಗಿರುತ್ತದೆ. ಮಧ್ಯಾಹ್ನದ ರೇಖೆ ಹಾದು ಹೋಗುವ ಎಲ್ಲ ಸ್ಥಳದಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ. ಇದು ಇಂಪಾರ್ಟೆಂಟ್. ಮಧ್ಯಾಹ್ನದ ರೇಖೆ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ. ಸರಿನಾ ತಪ್ಪಾ ಅಂತ ಕೇಳ್ತಾರೆ. ಮತ್ತೆ ಪ್ರತಿ ರೇಖಾಂಶವು ತನ್ನದೇ ಆದ ಸ್ಥಾನಿಕ ವೇಳೆಯನ್ನು ಹೊಂದಿರುತ್ತದೆ. ಸರಿನಾ ತಪ್ಪಾ? ಸೊ ಈ ತರ ನೀವು ಡಿಸ್ಕ್ರಿಪ್ಟಿವ್ ಆಗಿ ಕೇಳ್ಬೋದು. ಅದ ಕೇಳಿ. ಒಂದು ಆಪ್ಷನ್ ಏನು, ಆ ಸ್ಥಳದ ಮೇಲೆ ಸೂರ್ಯನ ಬೀಳೋದ್ರಿಂದ 12 ಗಂಟೆ ಆಗಿರುತ್ತದೆ. ಸರಿನಾ? ಅಥವಾ ಈ ತರ ಆಪ್ಷನ್ ಕೊಟ್ಟು ನಿಮ್ಗೆ ಕೇಳ್ಬೋದು. ಸೊ ಹಾಗಾಗಿ ರೆಡಿ ಆಗಿರ್ಬೋದು ಅಷ್ಟೇ. ನೆಕ್ಸ್ಟ್ ಪ್ರಮಾಣ ವೇಳೆ. ಸ್ಥಾನಿಕ ವೇಳೆಯು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ.
ಪ್ರತಿಯೊಂದು ಸ್ಥಳವು ತನ್ನದೇ ಸ್ಥಾನಿಕ ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ಗೊಂದಲವನ್ನು ನಿವಾರಿಸಲು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನ ನಾವು ತಗೊಂಡು, ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಅಂತಂದ್ರೆ ಇಲ್ಲೆಲ್ಲೋ ಒಂದಷ್ಟು ಡಿಸ್ಟೆನ್ಸ್ ಅಲ್ಲಿ ಬೇರೆ ಪ್ಲೇಸ್ ಇದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮುಂಬೈ, ಇಲ್ಲಿ ನೆಕ್ಸ್ಟ್ ಬೇರೆ ಇನ್ನೊಂದು ಪ್ಲೇಸ್ ಹಿಂಗ್ ಬಂದಾಗ ಏನಾಗುತ್ತೆ, ಡಿಸ್ಟೆನ್ಸ್ ಗೊತ್ತಾಗ ಒಂದೇ ಸಮಯ ಬರಲ್ಲ, ಬೇರೆ 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 ಆಗುತ್ತೆ. ಸೊ ಹಾಗಾಗಿ ಅದು ಅವಾಯ್ಡ್ ಮಾಡಕ್ಕೋಸ್ಕರ ಏನ್ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ಅದನ್ನ ನಾವು ಪ್ರಮಾಣ ವೇಳೆ ಅಥವಾ ಅಂತ ಕರಿತೀವಿ. ಪ್ರತಿಯೊಂದು ಸ್ಥಳವು ತಂದೆ ಸ್ಥಾನಿಕ ವೇಳೆಯನ್ನ ಅನುಸರಿಸಬೇಕು, ಇದು ಗೊಂದಲ ಉಂಟಾಗಬಾರ್ದು. ಸೊ ಹಾಗಾಗಿ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ರೇಖಾಂಶವನ್ನ ವೇಳೆಯನ್ನ ಆಧರಿಸಿ ಆ ರೇಖಾಂಶದ ಮೇಲಿರುವ ಪ್ರಮುಖ ನಗರದ ವೇಳೆಯನ್ನ ಎಲ್ಲ ಭಾಗಗಳು ಅನುಸರಿಸಬೇಕು ಅಂತೇಳಿ ಮಾಡಿದ್ರೆ ಅದನ್ನ ನಾವು ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಇಂಡಿಯಾದ ಸ್ಟ್ಯಾಂಡರ್ಡ್ ಟೈಮ್ ಯಾವುದು ಅಂತ ಕೇಳ್ತಾರೆ. ಭಾರತದ ಸ್ಟ್ಯಾಂಡರ್ಡ್ ಟೈಮ್ ಯಾವುದು? 82.5 ಪೂರ್ವ ರೇಖಾಂಶ, ದೇಶದ ಮಧ್ಯದ ರೇಖಾಂಶವೆಂದು ಕೂಡ ನಿರ್ಧರಿಸಲಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗರಾಜ್ ನಗರದ ಮೂಲಕ ಹಾದು ಹೋಗಿದೆ. ಕೇಳ್ತಾರೆ ಕ್ವಶನ್, ಯಾವ ಸ್ಥಳದಲ್ಲಿ ಹಾದು ಹೋಗಿದೆ? ಪ್ರಯಾಗರಾಜ್. ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸುವುದರಿಂದ ಇದನ್ನ ಭಾರತದ ಪ್ರಮಾಣ ಅಥವಾ IST, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. ಇದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ ನಿಮಿಷಗಳು ಮುಂದೆ ಇರುತ್ತದೆ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಗ್ಲೆಂಡ್ ಇದೆ ಅಂತಂದ್ರೆ ಇಲ್ಲಿಗೂ ಇಂಡಿಯಾಗೂ ಎಷ್ಟು ಡಿಫ್ರೆನ್ಸ್ ಅಂದ್ರೆ 5 ಗಂಟೆ 30 ನಿಮಿಷ ಡಿಫ್ರೆನ್ಸ್ ಇರ್ತದೆ. ಅಂದ್ರೆ ಯಾವ ಆಧಾರದ ಮೇಲೆ ಅಂತಂದ್ರೆ ಈ ಒಂದು ರೇಖೆಯಿಂದ ಇನ್ನೊಂದು ರೇಖೆಗೆ ಎಷ್ಟು ನಿಮಿಷ ಗ್ಯಾಪ್ ಇರ್ತದೆ? 4 ನಿಮಿಷ ಅಲ್ವಾ? ಸೊ ಅದೇ ರೀತಿ 15 ರೇಖೆಗಳು ಪಾಸ್ ಆಗಿದೆ ಅಂದ್ರೆ ಎಷ್ಟಾಗುತ್ತೆ? 60 ನಿಮಿಷ, 1 ಅವರ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಆಧಾರದ ಮೇಲೆ ನಾವು ಈ ಇಂಗ್ಲೆಂಡ್ಗೂ ಇಂಡಿಯಾಗೂ ಎಷ್ಟು ಡಿಸ್ಟೆನ್ಸ್ ಇದೆ, 5 ಗಂಟೆ 30 ನಿಮಿಷ ಡಿಫ್ರೆನ್ಸ್ ಇದೆ ಅಂತೇಳಿ ಅರ್ಥ ಆಗುತ್ತೆ ನಮಗೆ. ಓಕೆನಾ? ನೆಕ್ಸ್ಟ್ ವೇಳಾ ವಲಯಗಳು. ನಮ್ಮಲ್ಲಿ ಎಷ್ಟು ವೇಳಾ ವಲಯಗಳಿದೆ? ಅವಾಗ್ಲೇ ಹೇಳಿದ್ವಿ ಒಂದೇ ಒಂದು ಅಂತ ಹೇಳಿದ್ವಿ, ಅದು 82.5 ರೇಖಾಂಶ ಅಲ್ವಾ? ನೆಕ್ಸ್ಟ್ ಪ್ರಪಂಚದ ಕೆಲವು ರಾಷ್ಟ್ರಗಳಲ್ಲಿ 45ಕ್ಕಿಂತ ಹೆಚ್ಚು ರೇಖಾಂಶಗಳಿವೆ. ಹೌದು, ಪಾಸ್ ಆಗ್ತದೆ. ನಮ್ಮಲ್ಲಿ ಕಡಿಮೆ ಇದೆ, ನಮ್ಮಲ್ಲಿ 15-20 ಇರಬೇಕಷ್ಟೇ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ 3ರಿಂದ 4 ಗಂಟೆಗಳಷ್ಟು ವ್ಯತ್ಯಾಸಗಳಿರ್ತವೆ. ಸೊ ಹೌದು, 3 to 4 ಅವರ್ಸ್ ನಮ್ಮಲ್ಲಿ ಅಷ್ಟು ಬರಲ್ಲ. ಸೊ ಒಂದೇ ಪ್ರಮಾಣದ ವೇಳೆಯನ್ನು ಅನುಸರಿಸಲು ಸಾಧ್ಯವಾಗಲ್ಲ ಅವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅವರಲ್ಲಿ ಕೆನಡಾ ಇದೆ, ಕೆನಡಾ ಈ ತರ ಬರ್ತದೆ ಶೇಪ್. ಸೊ ಇಲ್ಲೊಂದು ಲೈನ್ ಹೀಗೆ ತುಂಬಾ ಲೈನ್ಸ್ ಬರೋದ್ರಿಂದ ಅವ್ರೇನಾಗುತ್ತೆ, ಈ ಯಾವ್ದೋ ಇಲ್ಲಿದ್ ಹಾಕಿದ್ರೆ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಬರ್ತದೆ. ಓಕೆ, ಸೊ ಹಾಗಾಗಿ ಅವರು ಒಂದು ಸ್ಟ್ಯಾಂಡರ್ಡ್ ಟೈಮ್ ನ ಬಳಸಲಿಕ್ಕೆ ಆಗಲ್ಲ. ಸೊ ಒಂದಕ್ಕಿಂತ ಹೆಚ್ಚು ಬಳಸಬೇಕಾಗುತ್ತೆ. ಇಲ್ಲಿ ಒಂದೇ ಪ್ರಮಾಣದ ವೇಳೆ ಅನುಸರಿಸಲು ಸಾಧ್ಯವಾಗಲ್ಲ. ಸೊ ಹಾಗಾಗಿ ರಾಷ್ಟ್ರವನ್ನ ವೇಳಾ ವಲಯವನ್ನಾಗಿ ಹಲವು ವೇಳಾ ವಲಯವನ್ನಾಗಿ ವಿಭಾಗ ಮಾಡಲಾಗಿದೆ. ಸೊ 24 ವೇಳಾ ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರತಿ ವೇಳಾ ವಲಯಕ್ಕೆ 1 ಗಂಟೆಯಷ್ಟು ಮಾತ್ರ ವ್ಯತ್ಯಾಸ ಇರುತ್ತೆ. 24, ಹೌದು, ಟೋಟಲ್ ಇಡೀ ಪ್ರಪಂಚದಲ್ಲಿ 24 ವೇಳಾ ವಲಯ ಇದೆ. ಅದರಲ್ಲಿ 82.5 ಒಂದು ನಮ್ದು. ಓಕೆ, ವಿಸ್ತಾರವಾದ ರಾಷ್ಟ್ರಗಳಲ್ಲಿ, ಅದಕ್ಕೆಂದ್ರೆ ಒಂದು ಕಂಟ್ರಿ ಇನ್ನೊಂದು ಕಂಟ್ರಿಗೆ ಹೋಗುವಾಗ ನಮ್ಗೆ ಸಮಯ ಕಷ್ಟ ಆಗ್ಬಾರ್ದಲ್ಲ. ಸೊ ಹಾಗಾಗಿ ನಿರ್ದಿಷ್ಟವಾಗಿ ಪ್ರತಿ ಕಂಟ್ರಿಗೆ ಹೋದಾಗ್ಲೂ ಚೇಂಜ್ ಕಷ್ಟ ಆಗ್ಬಿಡತ್ತೆ. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಈ ಲೈನ್ ಏನಿದೆ, ಈ ಲೈನಲ್ಲಿ ಇಲ್ಲೊಂದು ಕಂಟ್ರಿ ಇರುತ್ತೆ, ಇಲ್ಲೊಂದು ಕಂಟ್ರಿ ಇರುತ್ತೆ. ಈ ಕಂಟ್ರಿಗೆ ಬೇರೆ ಬೇರೆ ಕೊಡಕ್ಕಾಗಲ್ಲ. ಅಂದ್ರೆ ಈ ಲೈನ್ ಇಲ್ಲಿ ಪಾಸ್ ಆಗಿರುತ್ತೆ, ಆ ಎಲ್ಲಾ ರಾಷ್ಟ್ರಗಳಲ್ಲೂ ಒಂದೇ ಸಮಯ ಆಗಿರುತ್ತೆ. ಅರ್ಥ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವ್ದೋ ಒಂದು 80 ಡಿಗ್ರಿ ಪಾಸ್ ಆಗಿದೆ ಅಂದ್ರೆ ಈ 80 ಡಿಗ್ರಿ ಏನ್ ಪಾಸ್ ಆಗಿದೆ ಅದರ ಒಂದು ಲೈನ್ ನ ಮೇಲೆ ಯಾವೆಲ್ಲ ದೇಶಗಳಿದೆಯೋ ಆ ದೇಶಗಳಿಗೆ ಒಂದೇ ವಲಯ ಆಗಿರುತ್ತೆ, ಒಂದೇ ಸ್ಟ್ಯಾಂಡರ್ಡ್ IST ಆಗಿರುತ್ತೆ. ಸ್ಟ್ಯಾಂಡರ್ಡ್ ಟೈಮ್ ಅಥವಾ ಸ್ಟ್ಯಾಂಡರ್ಡ್ ಟೈಮ್, IST ಅದಲ್ಲ, ಸ್ಟ್ಯಾಂಡರ್ಡ್ ಟೈಮ್ ಆಗಿರುತ್ತೆ. ಅರ್ಥ ಆಯ್ತಲ್ಲ ಈಗ? ಸೊ ಹಾಗಾಗಿ ಇಲ್ಲಿ ನಾವು ರಷ್ಯಾದಲ್ಲಿ 11 ವಲಯಗಳಿದೆ, 11 ವಲಯಗಳು ಅಲ್ಲೇ ಇದೆ. ನೆಕ್ಸ್ಟ್ USA ಮತ್ತೆ ಕೆನಡಾದಲ್ಲಿ 5 ವಲಯಗಳಿದೆ. ಮತ್ತೆ ಆಸ್ಟ್ರೇಲಿಯಾದಲ್ಲಿ 3 ವಲಯಗಳಿದೆ. ವೇಳಾ ವಲಯಗಳನ್ನು ನೋಡ್ತಾ ಹೋಗ್ತೀವಿ.
ನೆಕ್ಸ್ಟ್ ಅಂತಾರಾಷ್ಟ್ರೀಯ ದಿನಾಂಕ ಐಡಿಎಲ್ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಡೇಟ್ ಲೈನ್. ಪ್ರಪಂಚದ ವೇಳೆಯ ಸಮಸ್ಯೆಯನ್ನ ಮೊದಲು ಪ್ರಮಾಣ ವೇಳೆಯಿಂದ ನಂತರ ವೇಳಾ ವಲಯದಿಂದಲೂ ಪರಿಹರಿಸಲಾಗಿದೆ. ಆದರೆ ಪ್ರಪಂಚದ ಸುತ್ತು ಸಂಚರಿಸುವ ಪ್ರಯಾಣಿಕರಿಗೆ ವಾರದಲ್ಲಿನ ಸರಿಯಾದ ದಿನಗಳನ್ನು ಸರಿಪಡಿಸಲು ಹೊಸ ಸಮಸ್ಯೆ ಆಗಿರೋದ್ರಿಂದ ಅದನ್ನೇನ್ ಮಾಡ್ತೀವಿ, ಗ್ರೀನ್ವಿಚ್ ರೇಖಾಂಶದ ವಿರುದ್ಧವಾದ 180 ಡಿಗ್ರಿ ರೇಖಾಂಶದ ಮೇಲೆ ಪ್ರಪಂಚ ಪರ್ಯಟನೆ ಮಾಡುವವರು ತಮ್ಮ ಅನುಕೂಲಕ್ಕೆ ದಿನ ಮತ್ತು ದಿನಾಂಕಗಳನ್ನು ಸರಿದೂಗಿಸಿಕೊಳ್ಳಬೇಕಾಗುತ್ತದೆ. ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ 180 ಡಿಗ್ರಿ ರೇಖಾಂಶದ ಮೇಲೆ ಇದ್ರೂ ಕೆಲವು ಭೂಭಾಗಗಳನ್ನ ತಪ್ಪಿಸಲು ಅಲ್ಲಲ್ಲಿ ಅಂಕುಡೊಂಕಾಗಿ ಎಳೆಯಲಾಗಿದೆ. ಅದನ್ನು ಅಂತಾರಾಷ್ಟ್ರೀಯ ದಿನರೇಖೆ ಅಂತಲೂ ಕೂಡ ನಾವು ಕರಿತೀವಿ. ಅಂದ್ರೆ ಕೆಲವೊಂದು ನಾವು ವ್ಯತ್ಯಾಸ ಮಾಡಿದೀವಿ. ಅರ್ಥ ಆಗ್ತಿದೆಯಾ? ಸೊ ಹಡಗು ವಿಮಾನದಲ್ಲಿ ಪ್ರಯಾಣಿಸುವವರು ರೇಖೆಯನ್ನು ದಾಟುವಾಗ ಪ್ರಯಾಣಿಕರು ದಿನಗಳನ್ನ ಬದಲಾಯಿಸಿಕೊಳ್ಬೇಕಾಗುತ್ತದೆ. ಸೊ ಹಾಗಾಗಿ ಯಾವುದೇ ಹಡಗು ರೇಖೆಯನ್ನ ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ ಅದೇ ಏಷ್ಯಾದಿಂದ ಉತ್ತರಕ್ಕೆ ಒಂದೇ ದಿನವನ್ನು 2 ಬಾರಿ ಪಡೆಯುತ್ತಾರೆ. ಹೌದು, ಮತ್ತೆ ವಾಪಸ್ ಹಿಂದೆ ಹೋದಾಗ ಮತ್ತೆ ಅವ್ರಿಗೆ ಅದೇ ದಿನ ಸಿಕ್ಕಾಗುತ್ತೆ. ಮುಂದಕ್ಕೆ ಹೋದವರು ಪೂರ್ವಕ್ಕೆ ಹೋದವರು ಕಳ್ಕೊತಾರೆ. ಓಕೆ, ಸೊ ಪೂರ್ವದಿಂದ ಪಶ್ಚಿಮದ ಕಡೆಗೆ ಹೋಗುವಾಗ ಒಂದು ದಿನವನ್ನು ಕಳೆದುಕೊಳ್ಳುತ್ತಾರೆ. ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋಗುವಾಗ ಅಂದ್ರೆ ಉತ್ತರ ಅಮೆರಿಕದಿಂದ ಏಷ್ಯಾ ಕಡೆಗೆ, ಹೌದು, ಉತ್ತರ ಅಮೆರಿಕದಿಂದ ಏಷ್ಯಾದ ಕಡೆಗೆ ಹೋಗುವಾಗ ಇದನ್ನು ಕಳೆದುಕೊಳ್ಳುತ್ತಾರೆ. ಉತ್ತರ ಅಮೆರಿಕದಿಂದ ಏಷ್ಯಾ ಕಡೆಗೆ. ಓಕೆ, ನೋಡಿ ಇಲ್ಲಿ ಚಾರ್ಟ್ ಇದೆ ನೋಡಿ. ಓಕೆ ನೋಡಿ, ಸೊ ಇಲ್ಲಿ ಇದನ್ನ ಗ್ರೀನ್ವಿಚ್ ಲೈನ್ ಅಂತ ಕರಿತೀವಿ. ಇಲ್ಲ, ಇದನ್ನ ಡಿವೈಡ್ ಮಾಡಿದೆ ಅಷ್ಟೇ. ಅಂದ್ರೆ ಅವಾಗಲೇ ಹೇಳಿದ್ವಲ್ಲ, ಒಂದು ಸಮುದ್ರದಲ್ಲಿ ಒಂದು ಎಷ್ಟು ವ್ಯತ್ಯಾಸ ಆಗ್ತವೆ. ಸೊ ಆ ಒಂದು ಏನು ಅದು ವ್ಯತ್ಯಾಸ ಆಗ್ಬಾರ್ದು ಅಂತೇಳಿ ಈ ತರ ಒಂದು ಲೈನ್ ನ ಹೇಳ್ತಿದ್ದಾರೆ. ಓಕೆ, ಈ ಲೈನ್ ಮಾತ್ರ 12 ಏನಿದೆ ಅದು ಮಾತ್ರ ಈ ತರ ಇದೆ, ವ್ಯತ್ಯಾಸ ಇದೆ. ಓಕೆ ಓಕೆ, ಪಾಠ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಅದಲ್ವಾ? ಸೊ ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆಗಳಿಗೆ ನೀವೇ ಉತ್ತರವನ್ನ ಮಾಡಿ ನಂತರ ಮುಂದಿನ ಒಂದು ತರಗತಿಯಲ್ಲಿ ಯಾವುದು ಇದೇ ಜಿಯೋಗ್ರಫಿ ಶಿಲಾಗೋಳ, ಇದು ತುಂಬಾ ಇಂಪಾರ್ಟೆಂಟ್ ಲೆಸನ್. ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.